ಗುಡ್ ಮಾರ್ನಿಂಗ್ ಪುಟಾಣಿ. ಗುಡ್ ಮಾರ್ನಿಂಗ್. ಏನ್ ಮಾಡ್ತಾ ಇದ್ದೆ ನನ್ ಕಂದ? ಹೋಮ್ವರ್ಕ್. ವಾವ್, ವೆರಿ ಗುಡ್. ಕಂದ, ಅಪ್ಪನ ಬಗ್ಗೆ ಕ್ಲಾಸಲ್ಲಿ ಹೇಳಬೇಕಾಗಿರೋದು ಇವತ್ತೇ ಅಲ್ವಾ? ಹೇಳಿ ಅಪ್ಪನ ಬಗ್ಗೆ. ಇರಿ, ಈಗ ಹೇಳಿ. ಅಪ್ಪ ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡ್ಸುವಂತ ಕಾಮಧೇನು. ಮಕ್ಕಳು ಏನ್ ಕೇಳಿದ್ರು ಆಗಲ್ಲ ಅಂತ ಹೇಳೋದೇ ಇಲ್ಲ. ಮಕ್ಕಳ ಸಂತೋಷನೇ ನನ್ನ ಸಂತೋಷ ಅಂತ ಅಂದ್ಕೊಂಡು ಮಕ್ಕಳ ಖುಷಿಲೇ ತಾನು ಖುಷಿ ಪಡುವಂತ ಜೀವ. ಓ, ನಿಂತರ. ನಿನಗೆ ನಾನು ಹೇಗೋ ಹಾಗೆ ನನಗೆ ನನ್ನಪ್ಪ. ಓ, ನಿಮ್ಮಪ್ಪ ಅಂದ್ರೆ ನನಗೆ ಟಾಟನಾ? ಅವರು ನಿಂತರನ್ನೇ ತುಂಬಾ ಒಳ್ಳೆ ಸಾರಥಿ. ನನ್ನ ಮಗು ಆಗಿದ್ದಾಗ ಅವ್ರಿಗೆ ಏನೇ ಕಷ್ಟ ಬಂದರೂ ಯಾವತ್ತೂ ನನ್ನ ಮುಂದೆ ತೋರಿಸ್ಕೊಂಡವರೇ ಅಲ್ಲ. ನಾವು ಈಗಿನಷ್ಟು ಶ್ರೀಮಂತರಾಗಿರಲಿಲ್ಲ ಅವಾಗ, ತಕ್ಕ ಮಟ್ಟಿಗೆ ಸ್ಥಿತಿವಂತರಾಗಿದ್ವಿ. ಆದ್ರೂ ನನಗೋಸ್ಕರ, ನನ್ನ ತಮ್ಮಂಗೋಸ್ಕರ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೋ ಅಷ್ಟೇ ಕಷ್ಟಪಟ್ಟು ಬೆವರು ಸುರಿಸಿ ಅಪ್ಪ ದುಡ್ತಿದ್ದಾರೆ. ಪ್ರಪಂಚದಲ್ಲಿ ಅಮ್ಮ ಕಷ್ಟಪಡೋದು ಎಲ್ರಿಗೂ ಕಾಣಿಸುತ್ತೆ. ಯಾಕೆ ಅಂದರೆ ಅಮ್ಮ ಆದವಳು ಯಾವಾಗಲೂ ಮಕ್ಕಳ ಜೊತೆನೇ ಇರ್ತಾಳೆ. ಆದರೆ ಅಪ್ಪ ಆದವನು ಯಾವತ್ತೂ ದೂರ ಇರ್ತಾನೆ. ಎಲ್ಲೋ ಎಲೆ ಮರೆಕಾಯಿ ಥರ ದೂರದಲ್ಲಿರ್ತಾನೆ. ಹಾಗಾಗಿ ಅವ್ರ ಕಷ್ಟ ಮಕ್ಕಳಿಗೆ ಕಾಣಿಸೋದೇ ಇಲ್ಲ. ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನನ್ನ ಪ್ರಕಾರ ಪ್ರಪಂಚದ ದೊಡ್ಡ ಸಾಲಗಾರ ಅಂದರೆ ಅದು ಅಪ್ಪನೇ. ಮಗನ ಓದಿಗಾಗಿ, ಮಗಳ ಓಲೆಗಾಗಿ, ಹೆಂಡತಿ ಆರೋಗ್ಯಕ್ಕಾಗಿ, ತನ್ನ ರೋಗಕ್ಕಾಗಿ, ಮನೆ, ಮದುವೆ, ಸಮಾರಂಭ, ಹೀಗೆ ನಾನಾ ಥರದ ಖರ್ಚುಗಳಿಗೆ ಸಾಲ ಮಾಡ್ತಾನೆ ಇರ್ತಾನೆ. ಅವನೇ ಸಾಲ ಮಾಡ್ತಾನೆ, ಅವನೇ ತೀರಿಸ್ತಾ ಇರ್ತಾನೆ. ಮನಸ್ಸಿಗೆ ಭಾರ ಆದರೆ ಆ ಭಾರನ ಮನಸ್ಸಲ್ಲೇ ಇಟ್ಕೊಂಡಿರ್ತಾನೆ ಹೊರತು ಅದನ್ನು ಬೇರೆಯವ್ರ ಹತ್ರ ಹೇಳಿ ತನ್ನ ಮನಸ್ಸಿನ ಭಾರನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಜೇಬಲ್ ದುಡ್ಡಿದ್ದು ಹೊಟ್ಟೆ ಹಸಿತಾ ಇದ್ರು ತಾನು ಉಪವಾಸ ಇದ್ದು ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಆ ದುಡ್ಡನ್ನ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಾನೆ. ಮಕ್ಕಳ ಖುಷಿಲೇ ಅವನ ಖುಷಿ ಕಾಣ್ತಾನೆ. ಪ್ರಪಂಚದಲ್ಲಿ ನಿಸ್ವಾರ್ಥ ಜೀವ ಅಂತಂದ್ರೆ ಅದು ಅಪ್ಪನೇ ಕಂದ. ನನ್ನ ಪ್ರಕಾರ ಅಪ್ಪ ದೇವ್ರಿಗಿಂತನೂ ದೊಡ್ಡವನು. ಅಪ್ಪ, ಆದಿತ್ಯ, ನಿನ್ನ ಅಪ್ಪನ ಬಗ್ಗೆ ಆಡಿದ ಮಾತುಗಳನ್ನ ದೂರದಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡೆ. ಕಣ್ಣು ತುಂಬಿ ಬಂತಪ್ಪ. ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಗೌರವ ಇಟ್ಕೊಂಡಿದೆಯಲ್ಲಪ್ಪ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮಗನೇ. ನಿನಗೆ ಜನ್ಮ ಕೊಟ್ಟಿದ್ದಕ್ಕೂ ಜೀವನ ಸಾರ್ಥಕ ಆಯಿತು. ಪ್ರತಿಯೊಬ್ಬ ತಂದೆಗೂ ನಿನ್ನಂಥ ಒಬ್ಬ ಮಗ ಇರಬೇಕು. ಆಗ ಆ ಅಪ್ಪನ ಜೀವನ ಸಾರ್ಥಕ ಆಗುತ್ತೆ. ಐ ಲವ್ ಯು ಮಗನೇ. ದಮೋ, ಹೇ, ಏನೇ ಇದು? ಕಾಣಿಸ್ತಾ ಇಲ್ವೇನ್ರಿ? ಬೆಳಗ್ಗೆ ಮೇಕಪ್ ಮಾಡ್ಕೊಳ್ಳೋ ಪ್ಲಾನಾ? ರೀ, ಇದು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಲ್ಲ ಕಣ್ರಿ,
ಫೇಸ್ ಪ್ಯಾಕ್ ಬನ್ನಿ ಕುತ್ಕೊಳ್ಳಿ, ನಿಮಗೆ ಹಚ್ಬಿಡ್ತೀನಿ. ಅಯ್ಯೋ ಬೇಡಪ್ಪ, ನಾನು ಈಗ ತಾನೇ ಸ್ನಾನ ಮಾಡ್ಕೊಂಬಂದೆ. ರೀ, ಇದನ್ನ ಹಚ್ಕೊಂಡು ಇನ್ನೊಂದ್ಸಲ ಸ್ನಾನ ಮಾಡಿದ್ರೆ ಫಳ ಫಳ ಅಂತ ಹೊಳಿತೀರಾ. ಹೌದಾ? ಬಾಬು, ನೀನೇ ಸ್ನಾನ ಮಾಡಿಸ್ತೀಯಾ? ಥೂ, ಹೋಗ್ರಿ. ದಾಮು, ಯಾಕೋ ಮೈಗೆ ಹುಷಾರಿಲ್ಲ ಕಣೆ, ಜ್ವರ ಬಂದಿದೆ. ಹೌದಾ? ಹಾಗಾದ್ರೆ ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ಅಯ್ಯೋ ಬೇಡವೇ? ಯಾಕೆ? ನನಗೆ ಬಂದಿರೋದು ನಿನ್ನ ಪ್ರೇಮ ಜ್ವರ. ಹೌದೇನೋ? ಈ ಪ್ರೇಮ ಜ್ವರ ಬಂದಾಗ ಏನ್ ಮಾಡ್ಬೇಕು ಹೇಳ? ಏನ್ ಮಾಡ್ಬೇಕು? ಅದಕ್ಕೂ ಏನಾದ್ರೂ ಇಂಜೆಕ್ಷನ್ ಮಾತ್ರ ಇದೆಯಾ? ಅದಕ್ಕೆ ಬೇರೆದೇ ಮೆಡಿಸನ್ ಇದೆ. ಏನದು? ನೀನನ್ನು ಗಟ್ಟಿಯಾಗಿ ತಪ್ಕೊಂಡ್ರೆ ನನ್ಗೆ ಹಿಡಿದಿರೋ ಪ್ರೇಮ ಜ್ವರ ಒಂಟಿ ಕಾಲಲ್ಲಿ ಓಡೋಗ್ಬಿಡತ್ತೆ. ಓಹೋ, ಪ್ರೇಮ ಜ್ವರಕ್ಕೆ ತಬ್ಕೊಳ್ಳೋದೇ ಔಷಧಿನಾ? ಹೌದಮ್ಮ, ಮೈಗೆ ಹುಷಾರಿಲ್ದಿದ್ದಾಗ ಇಂಜೆಕ್ಷನ್ ಕೊಡೋ ಡಾಕ್ಟರ್ ಹತ್ರ ಹೋಗ್ಬೇಕು. ಅದೇ ಮನಸ್ಸಿಗೆ ಹುಷಾರಿಲ್ದಿದ್ದಾಗ ನಿನ್ನಂಥ ಪ್ರೀತಿ ಕೊಡೋ ದೇವತೆ ಜೊತೆ ಇರಬೇಕು. ಆಹಾ, ಎಂಥ ಮಾತು ಹೇಳಿದ್ರಿ ನನ್ನ ಗಂಡ ಮೋಹನ್. ಹಾಗಾದ್ರೆ ನಿಮ್ಮ ಪಾಲಿಗೆ ನಾನು ದೇವತೆನಾ? ರಾಮು, ಬರೀ ದೇವತೆ ಅಲ್ಲ ಕಡೆ, ನನ್ನ ಸರ್ವಸ್ವನೂ ನೀನೆ. ನಿನಗೋಸ್ಕರ ಅಂತಾನೆ ಒಂದು ಕವಿತೆ ಇದೆ, ಅದನ್ನ ಹೇಳ. ನಾ ನಿನಗೆ ನೀ ನೆನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ. ರಘು, ಯಾಕೆ ಕಣ್ಣಲ್ಲಿ ನೀರು? ಅಳ್ತಿದ್ದೀರಾ? ಗಾಬರಿ ಆಗ್ಬಿಡಾಕಿಲ್ಲ. ಕಣ್ ತುಂಬ ಬಂದಿದೆ ನಿಜ, ಆದರೆ ಅದು ದುಃಖಕ್ಕಲ್ಲ, ಸಂತೋಷಕ್ಕೆ. ಹೌದಾ? ನಿನಗೆ ನಾನು ಹೇಗೋ ಹಾಗೆ ನನಗೆ ನನ್ನಪ್ಪ. ಅಮ್ಮ ಆದವಳು ಯಾವಾಗಲೂ ಮಕ್ಕಳ ಜೊತೆನೇ ಇರ್ತಾಳೆ, ಆದರೆ ಅಪ್ಪ ಆದವನು ಯಾವತ್ತೂ ದೂರ ಇರ್ತಾನೆ. ನನ್ನ ಇಷ್ಟು ವರ್ಷದ ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಮಗ ಆದಿತ್ಯ ನನ್ನ ಮನಸಾರ ಹೊಗಳೋದನ್ನು ನಾನು ಕೇಳಿಸ್ಕೊಂಡೆ, ನೋಡಿದೆ. ತುಂಬಾ ಖುಷಿ ಆಯಿತು. ಅವನು ಹಾಗೆ ಹೇಳಿದ್ದಕ್ಕೆ ನನಗೇನಿಸ್ತು ಗೊತ್ತಾ? ಏನು? ಅವನು ನಿನಗೆ ಮಾತ್ರ ಪ್ರೀತಿಯ ಮಗ ಅಲ್ಲ, ನನಗೂ ಪ್ರೀತಿಯ ಮಗನೇ. ಯಾಕಂದರೆ ಇಷ್ಟು ದಿನ ಅವನು ನಿನ್ನ ಮಾತು ಕೇಳ್ತಿದ್ದ, ನೀನು ಏನೇ ಹೇಳಿದ್ರು ಚಾಚು ತಪ್ಪದೆ ಪಾಲಿಸ್ತಿದ್ದ. ಅವನಿಗೇನೇ ಅನಿಸಿದ್ರು ಏನೇ ಆದರೂ ಓಡ್ ಬಂದು ನಿನ್ನ ಹತ್ರ ಹೇಳ್ಕೊತಿದ್ದ. ನೀನು ಅವನ್ನ ತುಂಬ ಹಚ್ಕೊಂಡಿದ್ದೆ, ಅದಕ್ಕೆ ಅವನು ತಾಯಿಗೆ ತಕ್ಕ ಮಗ ಆಗಿದ್ದ. ಆದರೆ ಈಗ ಗೊತ್ತಾಯಿತು ಅವನು ತಂದೆಗೂ ತಕ್ಕ ಮಗನೇ. ಸಾರಿ ಅಖಿಲ, ಅವನ ಬಗ್ಗೆ ನನಗೆ ಅನ್ಸಿದ ಫೀಲಿಂಗ್ಸ್ ಹೇಳ್ಕೊಂಡೆ. ರಘು, ಯಾಕೆ ಸಾರಿ ಕೇಳ್ತಿದ್ದೀರಾ? ಆದಿ ನನಗೆ ಹೇಗೆ ಪ್ರೀತಿಯ ಮಗನೋ ಹಾಗೆ ನಿಮಗೂ ಅಲ್ವಾ? ಅವನ ಮೇಲೆ ನನಗೆ ಎಷ್ಟು ಪ್ರೀತಿ, ವಾತ್ಸಲ್ಯ, ಮಮತೆ, ವಿಶ್ವಾಸ, ಮಮಕಾರ, ಅಧಿಕಾರ, ಹಕ್ಕು ಇದೆಯೋ ಅಷ್ಟೇ ನಿಮಗೂ ಇದೆ ಅಲ್ವಾ? ಚಿಕ್ಕ ವಯಸ್ಸಿಂದನೂ ಆದಿ ನನ್ನ ಜೊತೆನೇ ಹೆಚ್ಚು ಒಡನಾಟ ಇಟ್ಕೊಂಡ್ಬಿಟ್ಟಿದ್ದ. ನಾನು ಅವನನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೆ. ಅವನ ಕಷ್ಟ, ಸುಖ, ನೋವು, ನಲಿವು ಏನೇ ಇದ್ರೂ ಎಲ್ಲನೂ ನನ್ನ ಹತ್ರ ಹೇಳ್ಕೊತಿದ್ದ. ನಾನು ಅದನ್ನೆಲ್ಲ ತಾಳ್ಮೆಯಿಂದ ಕೇಳಿಸ್ಕೊತಿದ್ದೆ. ನನಗನ್ಸಿದ್ದನ್ನ ಅವನಿಗೆ ಹೇಳ್ತಿದ್ದೆ. ಹೀಗಾಗಿ ನೋಡೋರ ಕಣ್ಣಿಗೆ ವಾವ್, ಎಂಥ ಅಮ್ಮ ಮಗ ಇವರು ಅನ್ನೋ ಅಭಿಪ್ರಾಯ ಬೆಳೆದ್ಬಿಡ್ತು. ನಿಮಗೂ ಅಂಥದ್ದೇ ಅಭಿಪ್ರಾಯ ಬೆಳೀತು. ಒಂದು ಲೆಕ್ಕದಲ್ಲಿ ಆದಿ ನಿಮ್ಮ ಜೊತೆ ಹೆಚ್ಚು ಒಡನಾಟ ಇಟ್ಕೊಳ್ಳದೆ ಇರೋದಕ್ಕೆ ನಾನು ಕಾರಣನೇ. ಯಾಕೆ ಗೊತ್ತಾ?
ನನಗೆ ಅವನ ಮೇಲೆ ವಿಪರೀತವಾದ ಕಾಳಜಿ, ಮಮಕಾರ, ಮಮತೆ, ಅವನನ್ನು ನನ್ನ ತೋಳಲ್ಲೇ ಇಟ್ಕೊಂಡು ಮುಚ್ಚಟೆಯಾಗಿ ಬೆಳೆಸ್ಬಿಟ್ಟೆ. ಅದಕ್ಕೆ ನೀವು ಅವನ ಜೊತೆ ಹೆಚ್ಚು ಬೆರೆಯೋದಕ್ಕೆ ಅವಕಾಶ ಆಗಲಿಲ್ಲ. ಅವತ್ತು ಆದಿ ಬಗ್ಗೆ ನನಗೆ ಯಾವ ಭಾವನೆ ಇತ್ತೋ ಇವತ್ತಿಗೂ ಅದೇ ಭಾವನೆ ಇದೆ. ಅವನಿಗೂ ಅಷ್ಟೇ ಅವತ್ತಿದ್ದ ಪ್ರೀತಿ ಮಮಕಾರ ಇವತ್ತಿಗೂ ಇದೆ. ಆದರೆ ಆದಿ ಆಗಲಿ ನಾನಾಗಲಿ ಅವನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋ ವಿಷಯದಲ್ಲಿ ಯೋಚನೆ ಮಾಡಕ್ಕೆ ಹೋಗಲಿಲ್ಲ, ಯೋಚನೆ ಮಾಡೋ ಮನಸ್ಸು ಮಾಡಲಿಲ್ಲ. ಆದಿ ಮೇಲೆ ನಿಮಗೆ ಬೆಟ್ಟದಷ್ಟು ಪ್ರೀತಿ ಇದೆ, ಅವನ ಅವಶ್ಯಕತೆ ನಿಮಗೂ ಇದೆ ಅಂತಲೂ ಯೋಚನೆ ಮಾಡಲಿಲ್ಲ. ಆದಿ ಜೊತೆ ನೀವು ಅಂತರ ಕಾಪಾಡ್ಕೊಂಡಿದ್ದಕ್ಕೆ ಒಂಥರದಲ್ಲಿ ನಾನು ಕಾರಣ ಆಗ್ಬಿಟ್ಟೆ ಅಂತ ಅನ್ನಿಸ್ತಿದೆ ರಘು. ಅದಕ್ಕಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಚಚ್ಚೆ, ಯಾಕೆ ಅಖಿಲ ಹೀಗೆಲ್ಲ ಮಾತಾಡ್ತೀಯ? ನೀನು ಯಾವತ್ತೂ ಆ ರೀತಿ ನಡ್ಕೊಂಡೇ ಇಲ್ಲ. ಆ್ಯಕ್ಚುಲಿ ಅಮ್ಮ ಮಗನ ಬಾಂಧವ್ಯಕ್ಕೆ ನಾನು ಅಡ್ಡಿಯಾಗಬಾರ್ದು ಅಂತ ನಾನೇ ಸ್ವಲ್ಪ ಹಿಂದುಳಿದೆ. ಅಲ್ಲದೆ ಅಮ್ಮ ಮಗನ ಒಡನಾಟಕ್ಕೆ ಎಲ್ರಿಗಿಂತ ನನಗೆ ತುಂಬ ಖುಷಿ ಇತ್ತು. ಇವತ್ತಿಗೂ ಇದೆ, ನಾಳೆನೂ ಇರುತ್ತೆ. ಅಮ್ಮನ ಮೇಲೆ ಅವನಿಗೆ ಎಷ್ಟು ಪ್ರೀತಿ ಗೌರವ ಇದೆ ಅಂತ ನನಗೆ ಗೊತ್ತು. ಆದರೆ ಈ ಅಪ್ಪನ ಮೇಲೂ ಅಷ್ಟೇ ಪ್ರೀತಿ ಗೌರವ ಇದೆ ಅಂತ ಇವತ್ತು ನನಗೆ ಗೊತ್ತಾಯಿತು. ಅವನ ಬಾಯಿಂದನೇ ನಾನು ಯಾವತ್ತೂ ಕೇಳಿರಲಿಲ್ಲ. ಇವತ್ತು ಕೇಳಿದೆ, ನೋಡಿದೆ, ಹಾಗಾಗಿ ತುಂಬ ಖುಷಿ ಆಯಿತು. ಸೊ ಆದಿ ನನಗೆ ಮಾತ್ರ ಮುದ್ದಿನ ಮಗ ಅಲ್ಲ, ನಿಮಗೂ ಕೂಡ. ಹೌದು, ಆದಿತ್ಯ ನಮ್ಮಿಬ್ಬರಿಗೂ ಮುದ್ದಿನ ಮಗನೇ. ಜನನಿ, ಚಿಕ್ಕಮ್ಮ, ದೇವಸ್ಥಾನಕ್ಕೆ ಹೋಗಿದ್ದೆ, ತಗಮ್ಮ ಪ್ರಸಾದ. ಈಗ ಹೋಗಿ ಬಂದ್ರಾ? ಹೂನಮ್ಮ, ಇನ್ನು ಮುಂದೆ ಆದರೂ ಆ ದೇವ್ರು ನಿನಗೆ ಒಳ್ಳೆ ಬುದ್ಧಿ ಕೊಡಲಿ, ನೀನು ಮಗು ಜೊತೆ ಜಾಸ್ತಿ ಸಮಯ ಕಳೆಯೋ ಹಾಗಾಗಲಿ ಅಂತ ಬೇಡ್ಕೊಂಬರೋದಕ್ಕೆ ಹೋಗಿದ್ದೆ. ಇನ್ನೇನಮ್ಮ ಜನನಿ, ಯಾರು ಇಲ್ಲದೇ ಇರೋರಿಗೆ ದೇವರೇ ಗತಿ ಅಂತ ಹೇಳ್ತಾರಲ್ಲ, ಹಾಗಿದೆ ಪರಿಸ್ಥಿತಿ. ಎಂಥ ಮಾತಂತ ಆಡ್ತಿರೋ ಚಿಕ್ಕಮ್ಮ, ಏನಾಗಿದೆ ಈಗ? ಅಷ್ಟಕ್ಕೂ ಗತಿ ಇಲ್ದಿರೋರು ಯಾರಿದ್ದಾರೆ ಇಲ್ಲಿ? ನೀನೇ. ನಿನಗೆಲ್ಲರೂ ಇದ್ರು ಯಾರು ಇಲ್ದೇ ಇರೋ ಥರ ಆಗಿದೆ. ಗಂಡ ಇದ್ದಾನೆ, ಆದರೆ ಮನೆಯಲ್ಲೇ ಇರಲ್ಲ. ಮಗಳಿದ್ದಾಳೆ, ಆದರೆ ರಾತ್ರಿ ಹೊತ್ತು ನಿನ್ನ ಹತ್ರ ಮಲಗಕ್ಕೆ ಮಾತ್ರ ಬರ್ತಾಳೆ. ಅದು ಬಿಟ್ರೆ ಮಿಕ್ಕಂತೆ ಅವಳು ಆದಿ ಪಾರ್ವತಿಗೆ ಸ್ವತ್ತು. ಇನ್ನು ನಿಮ್ಮ ಅತ್ತೆ ಮಾವನೋ ಅವ್ರಿಗೆ ಆದಿತ್ಯ ಪಾರ್ವತಿ ಖುಷಿಯಾಗಿರ್ತಾರೆ ಅಂದರೆ ಅಷ್ಟೇ ಸಾಕು, ಬೇರೆಯವ್ರ ಬಗ್ಗೆ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಹಬ್ಬ, ನನಗಂತೂ ಇದನ್ನೆಲ್ಲ ನೋಡಿ ನೋಡಿ ತಲೆ ಕೆಟ್ಟೋಗಿದೆ, ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ನೆಮ್ಮದಿ ಆದರೂ ಸಿಗ್ಬೋದೇನೋ ಅಂತ ಹೋಗಿದ್ದೆ. ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಯಾರ್ದೋ ಮೇಲಿನ ಕೋಪಕ್ಕೆ ಇನ್ಯಾರೋ ಕೈ ಕುಯ್ಕೊಂಡ್ರಂತೆ, ಹಾಗಾಯ್ತು. ಅಲ್ಲ ಚಿಕ್ಕಮ್ಮ, ಮಗು ಮೇಲೆ ನಿಮಗಿರೋ ಅತಿಯಾದ ಪ್ರೀತಿಯಿಂದ ಪಾರ್ವತಿ ಅಕ್ಕನ ದ್ವೇಷ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಒಂದು ತಿಳ್ಕೊಳ್ಳಿ ಚಿಕ್ಕಮ್ಮ, ನೀವು ಪಾರ್ವತಿ ಅಕ್ಕನ ಬಗ್ಗೆ ಏನೇ ಹೇಳಿದ್ರು ನಾನು ಅದನ್ನ ಕೇಳಲ್ಲ. ಪಾರ್ವತಿ ಅಕ್ಕನಿಂದ ಆದಿಭಾವನಿಂದ ನನಗೆ ಯಾವತ್ತೂ ತೊಂದರೆ ಆಗಿಲ್ಲ, ಆಗೋದು ಇಲ್ಲ. ಪಾರ್ವತಿ ಅಕ್ಕ ಆದಿಭಾವ ನಮ್ಮ ಮಗು ಮೇಲೆ ತೋರಿಸೋ ಪ್ರೀತಿ ಕಾಳಜಿ ಮೇಲೆ ನನಗೆ ಯಾವ ಅಭ್ಯಂತರನೂ ಇಲ್ಲ, ಅದ್ರ ಬಗ್ಗೆ ನಾನು ವಿರೋಧ ಮಾಡೋದು ಇಲ್ಲ. ಅಲ್ಲ ಚಿಕ್ಕಮ್ಮ, ನಿಮಗೆ ಏನು ಕಮ್ಮಿ ಆಗಿದೆ ಹೇಳಿ? ಈ ಮನೆಯಲ್ಲಿ ಕೈಗೊಬ್ಬರು ಆಳಿದ್ದಾರೆ, ನಿಮಗೆ ಬೇಕಾಗಿದ್ದನ್ನು ಕೊಡ್ತಾರೆ, ಅಷ್ಟು ಸಾಲದು ಅಂತ ನಿಮ್ಮ ಕಣ್ಣು ಮುಂದೆನೇ ನಿಮ್ಮ ಮೊಮ್ಮಗಳು ಓಡಾಡ್ಕೊಂಡಿರ್ತಾಳೆ ತಾನೆ, ಇಷ್ಟು ಸಾಕು ತಾನೆ ನಿಮಗೆ ಖುಷಿಯಾಗಿರೋದಕ್ಕೆ? ವಯಸ್ಸಾಗಿರೋ ಕಾಲದಲ್ಲಿ ರಾಮಕೃಷ್ಣ ಅಂತ ಅಂದ್ಕೊಂಡು ನೆಮ್ಮದಿಯಾಗಿರೋದನ್ನು ಕಲೀರಿ, ಅದು ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಅಯ್ಯೋ ದೇವ್ರೆ, ಅಲ್ಲಮ್ಮ ನೀನು ಇಷ್ಟೆಲ್ಲ ಉಪದೇಶ ಕೊಟ್ಟಿದೆಯಲ್ಲ, ಅಂತ ತಪ್ಪು ನಾನು ಏನು ಮಾಡಿದ್ದೀನಿ? ಮತ್ತಿನ್ನೇನು ಚಿಕ್ಕಮ್ಮ, 3 ಹೊತ್ತು ಪಾರ್ವತಿ ಅಕ್ಕನಿಂದ ನಿನಗೆ ಅನ್ಯಾಯ ಆಗುತ್ತೆ, ಅವ್ರು ನಿನಗೆ ದ್ರೋಹ ಮಾಡ್ತಾರೆ, ಅದು ಇದು ಅಂತ ಹೇಳ್ತಾನೆ ಇರ್ತೀರಲ್ಲ. ಸರಿ, ಈಗ ಅದೇ ಪಾರ್ವತಿ ಅಕ್ಕನಿಂದ ನನಗೆ ಅನ್ಯಾಯ ಆಗ್ತಿದೆ, ಅವ್ರು ನಿನಗೆ ದ್ರೋಹ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆನ ನನಗೆ ತಂದು ತೋರಿಸಿ, ಆಗ ನಾನು ಮಾತಾಡ್ತೀನಿ.
ಹೇಳಿ, ಆಗುತ್ತಾ? ಬಾಯಿದೆ ಅಂತ ಸುಮ್ಮನೆ ಏನೇನೋ ಮಾತಾಡಬಾರ್ದು ಚಿಕ್ಕಮ್ಮ. ನನ್ನ ಮಾತಿನ ನಿಮಗೆ ನೋವಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನಗೆ ಆಫೀಸಿಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ. ಅಲ್ಲಮ್ಮ ಜನನಿ, ಏನಂದೆ? ಉದಾಹರಣೆ ಕೊಡಬೇಕಾ? ಆಯಿತು ಆಯಿತು, ಕೊಡ್ತೀನಿ. ಒಂದು ವೇಳೆ ಕೊಡೋಕ್ಕಾಗಿಲ್ಲ ಅಂದರೆ ಉದಾಹರಣೆನ ನಾನೇ ಸೃಷ್ಟಿ ಮಾಡ್ತೀನಿ. ಪುಟಾಣಿ, ತಾತನ ಜೊತೆ ಇದೆಯಾ? ನಿನ್ನೆ ಹುಡ್ಕೊಂಬಂದೆ. ಅಪ್ಪ ಮಗುನ್ ಕೊಡು, ಸ್ನಾನ ಮಾಡಿಸ್ಬೇಕು, ಶಾಲೆಗೆ ತಡ ಆಗುತ್ತೆ. ಪಾರೋ, ಯಾಕೋ ಮಗು ಬೆಳಗ್ಗೆಯಿಂದ ಸಪ್ಪಿದೆ ಕಣೆ, ಹುಷಾರಿಲ್ಲದೆ ಇರಬೇಕು. ಬಿಸಿ ಇದೆ ಮೈಯೆಲ್ಲ, ನೀನೊಂದ್ಸತಿ ನೋಡು. ಎಲ್ಲಿ? ಹೌದಪ್ಪ, ಮಗು ಮೈ ಸುಡ್ತಾ ಇದೆ ಅಂದ್ರೆ ಹುಷಾರಿಲ್ಲ ಅಂತಾಯ್ತು. ಏನಾಯ್ತು ನನ್ನ ಕಂದಮ್ಮಂಗೆ? ಏನಪ್ಪ ಮಾಡೋದೀಗ? ಅಪ್ಪ ನನಗೆ ಫೋನ್ ಕೊಡು, ಇವಳನ್ನ ಇಟ್ಕೊಪ್ಪ. ನಾನು ಅರಸನಕೋಟೆಯಿಂದ ಪಾರ್ವತಿ ಮಾತಾಡ್ತಾ ಇರೋದು. ನಮ್ಮ ಪುಟಾಣಿಗೆ ಯಾಕೋ ಹುಷಾರಿಲ್ಲ, ದಯವಿಟ್ಟು ಮನೆಗೆ ಬಂದು ಏನಾಗಿದೆ ಅಂತ ನೋಡ್ತೀರಾ? ಸರಿ ಡಾಕ್ಟ್ರೆ, ಸ್ವಲ್ಪ ಬೇಗ ಬನ್ನಿ, ಕಾಯ್ತಾ ಇರ್ತೀನಿ. ಅಪ್ಪ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಡಾಕ್ಟ್ರ್ ಬಂದ್ಬಿಡ್ತಾರಂತೆ, ಅಲ್ಲಿವರೆಗೂ ಇವಳನ್ನ ನಮ್ಮ ರೂಮಲ್ಲೇ ಮಲಗಿಸ್ಕೊಂಡಿರ್ತೀನಿ. ಕೊಡು ಬಾ ಬಂಗರಿ. ಆದಷ್ಟು ಬೇಗ ನಮ್ಮ ಮಗುಗೆ ಹುಷಾರಾಗೋ ಹಾಗೆ ಮಾಡಪ್ಪ. ಡಾಕ್ಟ್ರೆ, ನನ್ನ ಮೊಮ್ಮಗುಗೆ ಏನಾಗಿದೆ? ಯಾಕೆ ಹುಷಾರು ತಪ್ಪಿದೆ? ಮಗುಗೆ ಏನಾದರೂ ಕೋಲ್ಡ್ ಐಟಮ್ಸ್ ಕೊಟ್ಟಿದ್ರಾ? ಹಾ ಹೌದು ಡಾಕ್ಟ್ರೆ, ನಿನ್ನೆ ಈ ಪಾರ್ವತಿ ಮಗುಗೆ ಐಸ್ ಕ್ರೀಮ್ ಕೊಡ್ತಿದ್ಲು. ಮೋಸ್ಟ್ಲಿ ಅದಕ್ಕೆ ಜ್ವರ ಬಂದಿರಬಹುದು. ಹೌದೇನಮ್ಮ ಪಾರ್ವತಿ, ಮಗು ಐಸ್ ಕ್ರೀಮ್ ತಿಂದಿತ್ತ? ಮಗು ಕೇಳಲಿಲ್ಲ ಅದಕ್ಕೆ. ಪಾರ್ವತಿನೇ ಮಗುಗೆ ಬಲವಂತ ಮಾಡಿ ಫ್ರಿಜ್ಜಿಂದ ಐಸ್ ಕ್ರೀಮ್ ತೆಗೆದು ತೆಗೆದು ತಿನ್ನಿಸ್ತಾ ಇದ್ಲು. ಏನಮ್ಮ ಪಾರ್ವತಿ ನೀನು? ಅಲ್ಲ, ಎಲ್ಲ ನೀನೇ ಮಾಡಿ ಈಗ ಏನು ಮಾಡೇ ಇಲ್ಲ ಅನ್ನೋ ಥರ ಸುಮ್ಮನೆ ನಿಂತಿದ್ಯಲ್ಲಮ್ಮ. ನಿಜ ಹೇಳಮ್ಮ, ನಿನ್ನೆ ಮಗುಗೆ ನೀನೇ ತಾನೇ ಐಸ್ ಕ್ರೀಮ್ ಕೊಟ್ಟಿದ್ದು? ಹೌದೇನಮ್ಮ? ಮಗುಗೆ ಟೆಂಪ್ರೇಚರ್ ಜಾಸ್ತಿ ಇದೆ, ಮೆಡಿಸಿನ್ಸ್ ಬರ್ಕೊಡ್ತೀನಿ, ಇವಾಗಲೇ ತಂದ್ಕೊಡಿ. ಜ್ವರ ಏನಾದರೂ ಕಮ್ಮಿ ಆಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗತ್ತೆ. ಇನ್ಮುಂದೆ ಕೋಲ್ಡ್ ಐಟಮ್ಸ್ ಕೊಡುವಾಗ ಸ್ವಲ್ಪ ಹುಷಾರಾಗಿರಿ. ಆದಷ್ಟು ಬಿಸಿ ಆಹಾರ, ಹಾಲು, ಹಣ್ಣನ್ನು ಕೊಡಿ. ಸ್ವಲ್ಪ ಜ್ವರ ಕಮ್ಮಿ ಆಗೋವರೆಗೂ ಹೊರಗೆಲ್ಲೂ ಕರ್ಕೊಂಡು ಹೋಗಬೇಡಿ. ನಾ ಹೊರಡ್ತೀನಿ. ಮೋಹನ್, ಪಾರ್ವತಿ, ನೀನು ತುಂಬ ಜವಾಬ್ದಾರಿ ಇರೋಳು. ಮಗುನ ಯಾವಾಗಲೂ ಕಾಳಜಿಯಿಂದ ನೋಡ್ಕೊಳ್ಳೋಳು ನೀನು. ಇದು ಯಾಕಮ್ಮ ಹೀಗಾಯ್ತು?
ಮಗು ಮೇಲೆ ಪ್ರೀತಿ ಇರಬೇಕು ನಿಜ, ಆದರೆ ಅದೇ ಪ್ರೀತಿ ಅತಿಯಾಗಿ ಮಗು ಆರೋಗ್ಯಕ್ಕೆ ಮಾರಕ ಆಗಬಾರ್ದು ಅಲ್ವಾ? ಇನ್ಮೇಲೆ ಮಗು ಬಗ್ಗೆ ಎಲ್ಲರೂ ಹುಷಾರಾಗಿರಬೇಕು. ಈ ಮಾತು ಇಲ್ಲಿರೋ ಎಲ್ರಿಗೂ ಅನ್ವಯಿಸುತ್ತೆ, ನನ್ನನ್ನು ಸೇರಿಸ್ಕೊಂಡು. ಅಲ್ಲಮ್ಮ ಪಾರ್ವತಿ, ಮಗುಗೆ ಹೀಗಾಗಿದೆ ಅಂತ ಗೊತ್ತಾದ ತಕ್ಷಣ ನೀನೇ ನಿನಗೆ ಗೊತ್ತಿರೋ ಕಷಾಯನ ಯಾಕೆ ಮಾಡಿ ಕುಡಿಸ್ಬಾರ್ದಾಗಿತ್ತು? ನನಗೆ ಭಯ ಆಯಿತು ಅತ್ತೆಮ್ಮ. ಭಯನಾ? ಆ ಸಮಯದಲ್ಲಿ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಕೈ ಕಾಲೇ ಆಡಲಿಲ್ಲ, ಭಯ ಆಯಿತು ಅತ್ತೆಮ್ಮ. ಅದಕ್ಕೆ ಡಾಕ್ಟ್ರಿಗೆ ಫೋನ್ ಮಾಡಿದೆ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತಮ್ಮ. ಆದರೂ ಮಗುವಿನ ಊಟ ತಿಂಡಿ ವಿಷಯದಲ್ಲಿ ಒಂದು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಹನುಮಂತುಗೆ ಹೇಳಿ ಬೇಗ ಈ ಮೆಡಿಸಿನ್ ತರಿಸು, ಮಗುಗೆ ಬೇಗ ಕುಡಿಸು. ನಾನು ಆಮೇಲೆ ಬಂದು ನೋಡ್ತೀನಿ.